ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಶಾರ್ಟ್ ವ್ಲಾಗ್ ಮಾಡ್ತಾ ಇದೀವಿ. ಇವತ್ತು ಡಿಸೆಂಬರ್ 7th. ಏನಬಿ ಡಿಸೆಂಬರ್ 7th ಕನ್ನಡ ಹಬ್ಬ ಫಂಕ್ಷನ್ ಇದೆ. ಕನ್ನಡ ರಾಜ್ಯೋತ್ಸವ, ಐರಿಷ್ ಕನ್ನಡಿಗರ ಸಂಘದಿಂದ ಕನ್ನಡ ಹಬ್ಬ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಅಭಿರಾಮ್ ಒಂದು ಸಾಂಗ್ ನ ಪರ್ಫಾರ್ಮ್ ಮಾಡ್ತಿದ್ದಾನೆ, ನಾನು ಒಂದ್ ಜೊತೆ ಒಂದು ಸಾಂಗ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕನ್ನಡ ಕಮ್ಯುನಿಟಿ ಎಷ್ಟು ದೊಡ್ಡದಿದೆ ಅಂತ ನಾನು ಕವರ್ ಮಾಡ್ತೀನಿ ಒಂದು ಶಾರ್ಟ್ ಬ್ಲಾಗ್ ನಲ್ಲಿ. ಲಾಸ್ಟ್ ಇಯರ್ ಕನ್ನಡ ಹಬ್ಬನ ನಾವು ಅಪ್ಲೋಡ್ ಮಾಡಿದ್ವಿ, ಕನ್ನಡ ಹಬ್ಬ ವಿಡಿಯೋನ. ಸೊ ಮೇಲ್ಗಡೆ ಕಾರ್ಡ್ ಲಿಂಕ್ ಬರ್ತಾ ಇದೆ ನೋಡಿ, ವಿಡಿಯೋ ಲಿಂಕ್, ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋನು ನೋಡ್ಬೋದು. ಇವಾಗ ನಾವು ಕಾರ್ನಲ್ಲಿ ಕನ್ನಡ ಹಬ್ಬ ನಡೀತಾ ಇರೋ ರಿಕ್ರಿಯೇಷನ್ ಸೆಂಟರ್ಗೆ ಹೋಗ್ತಾ ಇದೀವಿ. ಸೊ ಮಮತಾಗೆ ಹುಷಾರಿಲ್ಲ ತುಂಬಾನೇ, ಅಭಿಗೂ ಕೂಡ ಹುಷಾರಿಲ್ಲ. ಬಟ್ ಅವನ ಹೆಸರು ಕೊಟ್ಟಿದ್ದಾನೆ, ಒಂದು ಆಪರ್ಚುನಿಟಿ ಹಾಡ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಎನ್ಕರೇಜ್ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಏನ್ ನಡೀತಿದೆ, ಎಷ್ಟು ಜನ ಕನ್ನಡಿಗರು ಸೇರಿದ್ದಾರೆ, ನಮ್ಮ ಐರಿಷ್ ಕನ್ನಡಿಗರ ಸಂಘ ಯಾವ ರೀತಿ ಆರ್ಗನೈಸ್ ಮಾಡ್ತಿದೆ ಫಂಕ್ಷನ್ ಅನ್ನೋದನ್ನ ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಭಿ ರೆಡಿನಾ? ಹೋಗೋಣವಾ? ಓಕೆ. ಸೊ ಆಲ್ರೆಡಿ ಕತ್ಲಾಗ್ತಾ ಬಂತು, 4:15 ಈಗ 4 ಗಂಟೆ ಆಗಿದೆ. 4 ಗಂಟೆಗೆ ಆಲ್ರೆಡಿ ಕತ್ಲಾಗ್ತಾ ಇದೆ. ಸೊ ಈಗ ನಾವು ಡ್ರೈವ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ. ಡೈರೆಕ್ಟ್ ಆಗಿ ಆ ರಿಕ್ರಿಯೇಷನ್ ಸೆಂಟರ್ ಅಲ್ಲಿ ಸಿಗೋಣ. ನೋಡಿ 15 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಈಗ ನಾವು ಈ ರಿಕ್ರಿಯೇಷನ್ ಸೆಂಟರ್ಗೆ ಬಂದಿದ್ದೀವಿ. ಈಗೇನು ಕಾಣಿಸ್ತಾ ಇದೆಯಲ್ಲ, ಇದೇ ಆ ಒಂದು ಫಂಕ್ಷನ್ ಹಾಲ್. ಸೊ ಕ್ರಿಸ್ಮಸ್ ಆಗಿದ್ರಿಂದ ಎಲ್ಲ ಸುತ್ತಮುತ್ತ ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕಿ ರೆಡಿ ಮಾಡಿದ್ರು. ನಮ್ಮ ಐರಿಷ್ ಕನ್ನಡಿಗರ ಸಂಘದಿಂದ ಯಾವುದೇ ಗ್ಯಾದರಿಂಗ್ಸ್ ಇದ್ರು ಯೂಶಲಿ ಇದೇ ಫಂಕ್ಷನ್ ಹಾಲ್ ನಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ವರ್ಷದ ಗಣಪತಿ ಹಬ್ಬ ಸೆಲೆಬ್ರೇಷನ್ ಕೂಡ ಇದೇ ಫಂಕ್ಷನ್ ಹಾಲ್ ನಲ್ಲಿ ಮಾಡಿದ್ರು. ಸೊ ಆ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಮೇಲ್ಗಡೆ ಲಿಂಕ್ ಬರ್ತಾ ಇದೆಯಲ್ಲ, ಅದನ್ನ ಚೆಕ್ ಮಾಡಿ. ಸೊ ಈ ಫಂಕ್ಷನ್ ಹಾಲ್ ಎಲ್ಲಿದೆ, ಇದ್ರ ಪ್ರಿಮೈಸಸ್ ಹೇಗಿದೆ ಅನ್ನೋದನ್ನು ಕೂಡ ಅದರಲ್ಲಿ ಕವರ್ ಮಾಡಿದ್ದೀವಿ. ನೋಡಿ ಇಲ್ಲಿ ಎಂಟ್ರಿನಲ್ಲಿ ಕಾಣಿಸ್ತಾ ಇದಾರಲ್ಲ, ಇವರೆಲ್ಲ ವಾಲಂಟಿಯರ್ಸ್. ಸೊ ಇವ್ರಗಳ ಎಫರ್ಟ್ಸ್ ಇಂದ ಈ ಒಂದು ಈವೆಂಟ್ ಪ್ರತಿ ವರ್ಷ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ನನಗೂ ಕೂಡ ವಾಲಂಟಿಯರ್ ಆಗಿ ವರ್ಕ್ ಮಾಡಬೇಕು ಅಂತ ತುಂಬಾನೇ ಇಂಟ್ರೆಸ್ಟ್ ಇತ್ತು, ಆದ್ರೆ ಸಮ್ ಪರ್ಸನಲ್ ರೀಸನ್ಸ್ ಇಂದ ವರ್ಕ್ ಮಾಡಕ್ ಆಗ್ಲಿಲ್ಲ. Wow, wow. Super, madam. Thank you so much. ಒಂದು ಭರತನಾಟ್ಯಂ ಸ್ಟೈಲ್ ಅಲ್ಲಿ ಒಂದು ಚಪ್ಪಳೆ ಹೊಡೆದ್ ಬಿಡೋಣ. ಒಂದು ಸ್ಮಾಲ್ ರಿಹರ್ಸಲ್. This one, except this two, everything is vegetarian. Okay. This is puliogra. ಒಂದು ಐರ್ಲೆಂಡ್ ಅಂತ ಹೊರದೇಶದಲ್ಲಿ ಕನ್ನಡಿಗರೆಲ್ಲ ಸೇರಿ ಒಂದು ಕಡೆ ಭೇಟಿಯಾಗಿ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಅವಕಾಶ. ಸೊ ಈ ಕನ್ನಡ ಹಬ್ಬನ ವರ್ಷಗಟ್ಟಲೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಐರಿಷ್ ಕನ್ನಡಿಗರ ಸಂಘದವರು. ಸೊ ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹಾಗೆಯೇ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಮ್ಮಲ್ಲಿರುವ ಒಂದು ಪ್ರತಿಭೆನ ತೋರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಇದು. ಮತ್ತೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಸರ್ಪ್ರೈಸ್. ಕಾರಣ ನೋಡಿ, ನೀವೇ ಹೇಳಿ ಪರ್ಫಾರ್ಮೆನ್ಸ್ ಬಗ್ಗೆ. ಎಲ್ಲ ಹೇಗಿದ್ದೀರಾ ಕನ್ನಡಿಗರೇ? ಚೆನ್ನಾಗಿದ್ದೀರಾ? ರಾಜ್ಕುಮಾರ್ ತಂಡ, ಕೆಂಪೇಗೌಡ ತಂಡ ಅಂತ ಎಲ್ಲ ಚೀರಪ್ ಮಾಡ್ತಾ ಇದಾರೆ. ಯಾರು ಏನು ಸೌಂಡೇ ಮಾಡ್ತಾ ಇಲ್ಲ. ಕೆಂಪೇಗೌಡರಿಗೆ ಸೊ ಅವ್ರು ಹೇಳಿದ್ರು ಅಮನ ಡೈರೀಸ್ ಯೂಟ್ಯೂಬ್ ಚಾನಲ್ ಅಂತ, ಯಾರು ಐರ್ಲೆಂಡಿಗೆ ಹೊಸದಾಗಿ ಬರ್ತಿದಾರೋ ಅವರಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ಒಂದು ಇಂಟೆನ್ಷನ್ ಇಂದ ಓಪನ್ ಮಾಡಿದ್ವಿ ಅದು ಚಾನಲ್. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಸ್ಲೋ ಆಗಿ ಯಾರಾದ್ರೂ ಐರ್ಲೆಂಡಿಗೆ ಬರ್ತಾ ಇರೋರು ಇದ್ರೆ, ನಿಮಗೆ ಗೊತ್ತಿದ್ರೆ ಅವ್ರಿಗೆಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿ ವಿಡಿಯೋಸ್ನೆಲ್ಲ. ಸೊ ಇವಾಗ ನನ್ನ ಮಗ ಅಭಿರಾಮ್, ಸೊ ಇವನು ಒಂದು ಬ್ಯೂಟಿಫುಲ್ ಒಂದು ನಂಬರ್ 777 ಚಾರ್ಲಿಯಿಂದ ಹಾಡ್ತಾ ಇದ್ದಾನೆ. ಸಹಪಾಠಿ ನಾ
ಕನ್ನಡ ರೋಮಾಂಚನದಿ ಕನ್ನಡ ಕರುನಾಡು ಮಣ್ಣಿದು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಜಯ ಕರ್ನಾಟಕ ಮಾತೆ. Thank you so much for the ಇದಾಗಿತ್ತು ನಮ್ಮ ಪರ್ಫಾರ್ಮೆನ್ಸ್. ಇದೇ ರೀತಿನೇ ಎಲ್ಲಾ ಪಾರ್ಟಿಸಿಪೆಂಟ್ಸ್ ತಮ್ಮ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಎಲ್ಲರನ್ನು ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರು. audience, come on! Audience, please, come on! Kids, anyone interested for activities, ಯಾರು ಕಳ್ಸಕ್ಕಿದ್ರೆ ಇಲ್ಲಿಗೆ ಕಳಿಸಿ, ಈ ಕಾರ್ನರ್ಗೆ ಪ್ಲೀಸ್. The girls have some really fun events planned. Please get the kids over here. ಹಾಡು, ಡ್ಯಾನ್ಸ್, ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್, ಕನ್ನಡ ಸ್ಪೀಚ್, ಇದನ್ನೆಲ್ಲ ಬಿಟ್ಟು ಇನ್ನು ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಒಂದಷ್ಟು ಆಕ್ಟಿವಿಟೀಸ್ನ ನಮ್ಮ ಆರ್ಗನೈಸರ್ಸ್ ಮಾಡಿಸಿದ್ರು. ಥಟ್ ಅಂತ ಹೇಳಿ ಕನ್ನಡ ಕ್ವಿಸ್ ಕಾರ್ಯಕ್ರಮ ಮತ್ತು ಬಂದಿದ್ದ ಆಡಿಯನ್ಸ್ನ 2 ಗ್ರೂಪ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಕೆಂಪೇಗೌಡ ಗ್ರೂಪ್ ಅಂತ ಮಾಡಿ ಅವ್ರಿಗೆ ಒಂದಷ್ಟು ಟಂಗ್ ಟ್ವಿಸ್ಟಿಂಗ್ ಚಾಲೆಂಜಸ್, ರಿಡಲ್ಸ್ ಎಲ್ಲ ಆಡಿಸಿ, ಹಾಗೆ ಒಳ್ಳೆ ಫ್ಯಾನ್ಸಿ ಡ್ರೆಸ್ನಲ್ಲಿ ಒಂದಷ್ಟು ರ್ಯಾಂಪ್ ವಾಕ್ ಮಾಡಿಸಿ, ಕಡೆಗೆ ಫ್ರೀ ಡ್ಯಾನ್ಸ್, ಒಳ್ಳೊಳ್ಳೆ ಮ್ಯೂಸಿಕ್ ಹಾಕಿ ಚೆನ್ನಾಗಿ ಫ್ರೀ ಡ್ಯಾನ್ಸ್ ಮಾಡಿಸಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಒಂಥರ ಇದೊಂದು ಕಾರ್ಯಕ್ರಮ ಹೇಗಿತ್ತು ಅಂತ ಅಂದರೆ ಕನ್ನಡಿಗರು ಅಪ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಆಗಿತ್ತಿದು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಂದು ಹೊರದೇಶದಲ್ಲಿ ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ನಾವು ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡಿಗರು ಮಾಡ್ತಾ ಇರೋದು ಒಂದು ಕನ್ನಡಿಗರಿಗೆ ಹೆಮ್ಮೆ ಅಂತಲೇ ಹೇಳ್ಬೋದು. Audience, ಹೇಳ್ತೀರಾ ಪಾಸ್ ಆಗ್ತಾ ಇಲ್ಲ. ರೈಲು ಲಾರಿ 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 ರೈಲು ಲಾರಿ. ತಕ್ಷಣ 10 ಸೆಕೆಂಡ್ ಟೈಮ್ ಇರುತ್ತೆ. ಆ 10 ಸೆಕೆಂಡ್ ಅಲ್ಲಿ ಯಾರು ಫಸ್ಟ್ ಬಜರ್ ಓದ್ತಾರೋ ಅವರು ಫಸ್ಟ್ ಆನ್ಸರ್ ಮಾಡೋ ಇದು ಬರುತ್ತೆ. ಸೊ ಅವ್ರು ಒಂದ್ ವೇಳೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಬಜರ್ ಓದಿದ್ರು ಅವರಿಗೆ ಅವಕಾಶ ಸಿಗುತ್ತೆ. ಸೊ ಮೊದಲನೆಯ ಪ್ರಶ್ನೆ, ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು? ನಾನು ಒಂದು ಸಾಂಗ್ ಹೇಳ್ತೀನಿ, ಇದನ್ನ ಬರ್ದವರು ಯಾರು? ತೆರೆದಿದೆ ಮನೆ ಓ ಬಾ ಅತಿಥಿ. HS ವೆಂಕಟೇಶಮೂರ್ತಿ. ಆಡಿಯನ್ಸ್ ಅಲ್ಲಿ ಯಾರಿಗಾದ್ರೂ ಗೊತ್ತಿದ್ಯಾ? ಕರೆಕ್ಟ್. ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವರ್ಣಿಸು ಪೂಜಿಸು ಪೂಜಿಸು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ
ಇದೇ ಏನೇ ಹಬ್ಬ ಇಲ್ಲಿ ಕನ್ನಡ ಹಬ್ಬಕ್ಕೆ ಹಿಂಗೆ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕನ್ನಡ ಸಾಹಿತ್ಯದಲ್ಲಿ ಜಾನಪದದ ಪ್ರಭಾವ ನಮಗೆಲ್ಲ ಗೊತ್ತೇ ಇದೆ. Nanda from Bengaluru. Rajiv, our next Sonali comes from. ಐರಿಷ್ ಕನ್ನಡಿಗರ ಸಂಘದಿಂದ ಈ ವರ್ಷ ನಡೆದಂತಹ ಕನ್ನಡ ಹಬ್ಬದ ಗ್ಲಿಮ್ಸಸ್ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ಐರ್ಲೆಂಡ್ ಬಗ್ಗೆ ಕನ್ನಡದಲ್ಲೇ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.